ಸಿಎಂಇ ಹಾಗೂ ಕಾರ್ಯಾಗಾರದಲ್ಲಿ ಈ ಕಾರ್ಯಕ್ರಮದಲ್ಲಿ ಪ್ರಮುಖ ಉದ್ಘಾಟಕರಾಗಿ ಆಗಮಿಸಿದ ಗ್ರಾಮ ಪಂಚಾಯತ್ ಅಧ್ಯಕ್ಷರಾದ ಮಾನ್ಯ ಅಬ್ಬಾಸ್ ಚಮಕಂಡಿ ಅವರೇ ಹಾಗೂ ಮಾಜಿ ಉಪಾಧ್ಯಕ್ಷರಾದ ಮಲ್ಕಪ್ಪ ತಳಗಿ ಅವರೇ ಹಾಗೂ ಪ್ರೆಸಿಡೆಂಟ್ ಗ್ರಾಮ ಪಂಚಾಯತ್ ಸದಸ್ಯರಾದ ಕಾರ್ವಾರಿ ಅವರೇ ಮತ್ತು ರಮೇಶ್ ಕೊಟ್ಟಲ್ಗಿ ಅವರೇ, ಇವತ್ತಿನ ಈ ಕಾರ್ಯಕ್ರಮದಲ್ಲಿ ವೈದ್ಯರಿಗಾಗಿ ಟ್ರೈನಿಂಗ್ ಕೊಡಲು ಬಂದಂಥ ಡಾಕ್ಟರ್ ಸುನೀಲ್ ವಾಗ್ಮರೆ ಅವರೇ ಹಾಗೂ ನಮ್ಮ ಆತ್ಮೀಯ ಡಾಕ್ಟರ್ ಜಫರ್ ಅಲಿ ಶೇಖ್ ಅವರೇ ಹಾಗೂ ರಿಯಾಜ್ ಪಾಂಡು ಜಯ ಕರ್ನಾಟಕ ಸಂಘಟನೆಯ ಜಿಲ್ಲಾ ಉಪಾಧ್ಯಕ್ಷರು ಹಾಗೂ ಮಾಜಿ ಸದಸ್ಯರಾದ ಖಾಜು ಪಾಂಡು ಅವರೇ ಹಾಗೂ ಈ ಕಾರ್ಯಾಗಾರಕ್ಕೆ ಆಗಮಿಸಿದ ಗ್ರಾಮೀಣ ಪ್ರದೇಶದಲ್ಲಿ ತನ್ನ ವೈದ್ಯಕೀಯ ವೃತ್ತಿ ನಡೆಸುತ್ತಿರುವ ನನ್ನ ಆತ್ಮೀಯ ವೈದ್ಯ ಬಂಧುಗಳೇ, ಮಿತ್ರರೇ, ಇವತ್ತು ಈ ಹಂಚಿ ಗ್ರಾಮದಲ್ಲಿ ಇತಿಹಾಸದಲ್ಲಿ ಎಂದೂ ವೈದ್ಯರ ಸುಧಾರಿತ ತರಬೇತಿ ನಡೆದಿಲ್ಲ. ಇತಿಹಾಸದಲ್ಲಿ ಈ ಪ್ರಥಮ ಬಾರಿಗೆ ಈ ಹಳ್ಳಿಯಲ್ಲಿ ಏನಾದರೂ ಸುಧಾರಿತ ವೈದ್ಯರಿಗಾಗಿ ತರಬೇತಿಯನ್ನು ಕರ್ನಾಟಕ ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಕಲ್ ಅಸೋಸಿಯೇಷನ್ ಹಾಗೂ ಲಿಮ್ರಾ ರೂರಲ್ ಮೆಡಿಕಲ್ ಸ್ಕಿಲ್ ಡೆವಲಪ್ಮೆಂಟ್ ಅಸೋಸಿಯೇಷನ್ ಬಿಜಾಪುರ ಇಬ್ಬರ ಸಂಯುಕ್ತ ಆಶ್ರಯದಲ್ಲಿ ಇವತ್ತು ಈ 3 ದಿನಗಳ ಸುಧಾರಿತ ತರಬೇತಿಯನ್ನು ಇವತ್ತು ಪ್ರಾರಂಭಿಸ್ತಾ ಇದ್ದೀವಿ. ಈ ಸುಧಾರಿತ ತರಬೇತಿಯನ್ನು ಕೊಡಲು ಕಾರಣ ಏನಪ್ಪ ಅಂತಂದ್ರೆ, ಈಗಾಗಲೇ ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ತನ್ನ ವೃತ್ತಿ ನಡೆಸಿದ್ದಾರೆ. ಆದರೆ ಅದರಲ್ಲಿ ಇನ್ನಿಂದು ಸುಧಾರಿತ ಕೆಲವು ಪ್ರಿನ್ಸಿಪಲ್ಸ್ ಇದಾವು. ಇದು ಸುಧಾರಿತ ಇವರಿಗೆ ತರಬೇತಿ ಕೊಡುವ ಉದ್ದೇಶದಿಂದ ಬಹಳಷ್ಟು ಕಲಿಸ್ಬೇಕಾದ್ರೆ ಎಷ್ಟು ಈ ವೈದ್ಯಕೀಯ ಕ್ಷೇತ್ರದಲ್ಲಿ ಎಷ್ಟು ಕಲಿತರೂ ಕಡಿಮೆನೆ. ಹೀಗಾಗಿ ಸುಧಾರಿತ ತರಬೇತಿಯಿಂದ ಗ್ರಾಮೀಣ ಪ್ರದೇಶದಲ್ಲಿ ಇವರಿಗೆ ಏನದ ಟ್ರೀಟ್ಮೆಂಟ್ ಮಾಡಲು ಸ್ವಲ್ಪ ಅನುಕೂಲ ಆಗ್ತದ. ಎಲ್ಲ ಪ್ರತಿಯೊಂದು ಮೆಡಿಸಿನ್ಸ್ ಬಗ್ಗೆ ಇವರಿಗೆ ಡಿಟೇಲ್ಸ್ ಎಕ್ಸ್ಪ್ಲೈನ್ ಮಾಡಿ ಹೇಳಾಕ ಕನ್ನಡ ಮತ್ತು ಹಿಂದಿ ಮತ್ತು ಇಂಗ್ಲಿಷ್ನಲ್ಲಿ 2 ಭಾಷೆ ಪರಿಣಿತರಾದ ನಮ್ಮ ಡಾಕ್ಟರ್ ಸುನೀಲ್ ರಾಮಪಾಲ್ ಅವರು ಮತ್ತು ಪ್ರೊಫೆಸರ್ ಅವರು ಪರಿಣಿತಿದ್ದಾರೆ. ನಮ್ಮ ರಾಜ್ಯಾದ್ಯಂತ ಅಲ್ಲ, ರಾಷ್ಟ್ರಾದ್ಯಂತ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರಲ್ಲಿ ಇವರಿಬ್ಬರು ಕಾಣ್ಕೊಳ್ತಾರೆ. ರಾಷ್ಟ್ರ ಮಟ್ಟದ ಯಾವುದೇ ಟ್ರೈನಿಂಗ್ ಇತ್ತು, ಯಾವುದೇ ಕಾನ್ಫರೆನ್ಸ್ ಇತ್ತು, ಎಲೆಕ್ಟ್ರೋ ಹೋಮಿಯೋಪತಿ ಅಂದ್ರೆ ಅಲ್ಲಿ ನಮ್ಮ ಸುನೀಲ್ ರಾಮಪಾಲ್ ಅವರು ಮತ್ತು ಸಫರ್ ಅವರು ಇದ್ದೇ ಇರ್ತಾರೆ. ಹೀಗಾಗಿ ಪರಿಣಿತ ವೈದ್ಯರನ್ನು ಕರೆಸಿ ನಮ್ಮ ಗ್ರಾಮೀಣ ಪ್ರದೇಶದ ವೈದ್ಯರಿಗೆ ನಾವು ಟ್ರೈನಿಂಗ್ ಕೊಡಕತ್ತಂದ್ರೆ ಇದು ನಮ್ದು ಹೆಮ್ಮೆಯ ವಿಷಯ. ಯಾಕಂದ್ರೆ ಪ್ರಥಮ ಬಾರಿಗೆ ನಮ್ಮ ಹಳ್ಳಿಗೂ ಟ್ರೈನಿಂಗ್ ಕೊಡಕತ್ತು ಬೆಲೆಯಲ್ಲಿ. ಇದು ಟ್ರೈನಿಂಗ್ ಹೇಗೆ ಕೊಡ್ಬೇಕಪ್ಪ ಅಂದ್ರೆ ಕ್ಯಾಪಿಟಲ್ ಸಿಟಿನಲ್ಲಿ ಕೊಡಬೇಕಿಲ್ಲ, ನಗರ ಪಟ್ಟಣದಲ್ಲಿ ಕೊಡಬೇಕು. ಆದ್ರೆ ಗ್ರಾಮೀಣ ಪ್ರದೇಶದಲ್ಲಿ ಪ್ರಾಕ್ಟೀಸ್ ಮಾಡೋದು ವೈದ್ಯರು ಗ್ರಾಮೀಣ ಪ್ರದೇಶದಲ್ಲಿ ನಾವು ಟ್ರೈನಿಂಗ್ ಕೊಡ್ಬೇಕಂತ ನಾವು ನಿರ್ಧಾರ ಮಾಡಿದ್ವಿ. ಅದಕ್ಕಾಗಿ ನಮ್ಮ ಲಿಮ್ರಾ ಸಂಸ್ಥೆಯ ಡಾಕ್ಟರ್ ಮೆಹಬೂಬ್ ಮನಿಯಾರ್ ಅವರು ನನ್ನ ಕೇಳಿದ್ರು, ಸರ್ ನಿಮ್ಮ ಸಹಯೋಗದೊಂದಿಗೆ ನಾವು ಟ್ರೈನಿಂಗ್ ಮಾಡಬೇಕು. ಹೋದ ತಿಂಗಳು ನೀವು ಇದರಾಗ BDM ಪ್ರಕರಣದಲ್ಲಿ ಮಾಡಿದ್ವಿ. ಈ ಸಲ ನಿಮ್ಮೂರಲ್ಲಿ ಮಾಡೋದನ್ನ ನಾನು ಸಪೋರ್ಟ್ ಮಾಡ್ತೀನಿ. ನಮ್ಮಲ್ಲಿ ಏನದ ಸುಮಾರು 1250 ಮಂದಿ ವೈದ್ಯರನ್ನ ನನ್ನ ಅಸೋಸಿಯೇಷನ್ದಲ್ಲಿ ಇದ್ದಾರೆ. ನಾವು ನಿಮ್ಮನ್ನ ಸಪೋರ್ಟ್ ಕೊಡ್ತೀವಿ, ನಮ್ಗೆ ಸಪೋರ್ಟ್ ಮಾಡಿ ಅಂತಂದ್ರು. ಅದಕ್ಕಾಗಿ ನಾನು ಮಾಡಿ ಯಾಕೆ ಆರ್ಮಿ ಬಾರಿ ನಾ ಅಲ್ಬೇಕಮ್ಮ ವೈದ್ಯರ ಒಳ್ಳೆ ಉದ್ದೇಶ ಇಟ್ಕೊಂಡು ಬಂದಿರೋದ್ರಿಂದ ನಾನು ಸಪೋರ್ಟ್ ಮಾಡ್ತೀನಿ ಅಂತ ತಿಳ್ಕೊಂಡು ಈ ಟ್ರೈನಿಂಗ್ ಅನ್ನ ನಾವು ಆರ್ಗನೈಸ್ ಮಾಡಿದ್ದೀವಿ. ಈ ಟ್ರೈನಿಂಗ್ ಆರ್ಗನೈಸೇಷನ್ ನಮ್ಮ ವೈದ್ಯರಿಗೆ ಹೇಳೋದಂತಂದ್ರೆ ಅಲ್ಲಿ ಏನಾಗ್ತದಂದ್ರೆ ನಮ್ಮ ಎಲೆಕ್ಟ್ರೋ ಹೋಮಿಯೋಪತಿ ವೈದ್ಯರಿಗೆ ತಿಳ್ಕೊಂಡು ಕೊಡ್ತಿರ್ತಾರೆ ರೆಗ್ಯುಲರ್ ಅಂತ. ಯಾಕೆ ತಿಳ್ಕೊಂಡು ಕೊಡ್ತಿರ್ತಾರೆ ಅಂತಂದ್ರೆ ಅವರು ನಿಮ್ದು ಎಲೆಕ್ಟ್ರೋ ಹೋಮಿಯೋಪತಿ ಮೆಡಿಸಿನ್ ಬಿಟ್ಟು ಐಲೋಪತಿ ಮೆಡಿಸಿನ್ ಟ್ರೀಟ್ಮೆಂಟ್ ಮಾಡ್ತೀವಿ, ಪ್ರಾಕ್ಟೀಸ್ ಮಾಡ್ತೀವಿ ಅಂತ ದೇಶಕ್ಕಾಗಿಲ್ಲ.
ನೀವು ನಿಮ್ಮದೇ ಆದಂತ ನಿಮ್ಮ ಪೇಚಿಯನ್ನ ನೀವು ಅಭಿವೃದ್ಧಿಪಡಿಸಿ ಅದರಲ್ಲೇ ನೀವು ಟ್ರೀಟ್ಮೆಂಟ್ ಮಾಡಿದ್ರೆ ಆಯುರ್ವೇದಿಕ್ ನೋಂದಣಿ ಟ್ರೀಟ್ಮೆಂಟ್ ಒಳಗೆ ಬರ್ತದೆ. ಇದೊಂದು ಇವತ್ತಿಂದ ಈ ವೇದಿಕೆ ಮುಖಾಂತರ ನಾವು ಹೇಳೋದೇನಪ್ಪ ಅಂತಂದ್ರೆ ಆಯುರ್ವೇದಿ ಮೆಡಿಸಿನ್ದಲ್ಲಿ ಕಂಪ್ಲೀಟ್ ಕ್ಯೂರ್ ಇನ್ನು ತನಕ ಯಾವುದು ಡಿಸೀಸ್ ಆಗಿದೆ ಅಂತ ಇತಿಹಾಸದ ಯಾವುದೇ ರಿಸರ್ಚ್ ಪೇಪರ್ಗಳಿಲ್ಲ, ಎವಿಡೆನ್ಸ್ ಯಾವುದೂ ಇಲ್ಲ. ಇನ್ನೂ ತನಕ ಕ್ಯೂರ್ ಆಗ್ತದೆ ಈ ಮೆಡಿಸಿನ್ ತಾತ್ಕಾಲಿಕ ಅಷ್ಟೇ. ಆದ್ರೆ ಪರ್ಮನೆಂಟ್ ಕ್ಯೂರ್ ಮಾಡಬೇಕಾಗಿದ್ದು ಏನಾದ್ರು ನಾವು ಎದಿ ತಟ್ಕೊಂಡು ಹೇಳ್ಬೇಕಾದ್ರೆ ಅದು ಎಲೆಕ್ಟ್ರೋಹೊಮಿಯೋಪತಿ ಮೆಡಿಸಿನ್ ಅಂತ ಹೇಳ್ಬೋದು ನಾವು. ಯಾಕಂದ್ರೆ ಅಲೋಪತಿ ಪರ್ಮನೆಂಟ್ ಕ್ಯೂರ್ ಇಲ್ಲ ಯಾವುದೇ ಡಿಸೀಸ್. ಹಾಗಾಗಿ ನಿಮ್ಮದೇ ಆದಂತ ಒಂದು ಪೇಜಿ ಅದ ಎಲೆಕ್ಟ್ರೋಹೊಮಿಯೋಪತಿ. ಇದಕ್ಕೆ ಅಭಿವೃದ್ಧಿಪಡಿಸ್ರಿ. ಈ ಪೇಜಿಯಲ್ಲಿ ಇಂಜೆಕ್ಷನ್ಸ್ ಅದಾವು, ಟ್ಯಾಬ್ಲೆಟ್ ಅದಾವು, ಕ್ಯಾಪ್ಸೂಲ್ ಎಲ್ಲ ಫಾರ್ಮ್ ಸಿಗ್ತಾವ. ಆದ್ರೆ ನಿಮ್ಮದೇ ಒಂದು ಪೇಜಿ ಇಟ್ಕೊಂಡು ಬೇರೆ ಪೇಜಿಯನ್ನು ನೀವು ಪ್ರಾಕ್ಟೀಸ್ ಮಾಡಿದ್ರೆ ಅದು ಸರಿ ಅನ್ಸಲ್ಲ. ಯಾಕಂದ್ರೆ ಎಷ್ಟೋ ಮಂದಿ ಅಲೋಪತಿ ವೈದ್ಯರ ಇವತ್ತು BMS ಮಾಡಾಕತ್ತಾರೆ. MBBS ದವರು BMS ಮಾಡಾಕತ್ತಾರೆ. ಯಾಕಂತಂದ್ರೆ ಇದರಲ್ಲಿ ಕ್ರಾನಿಕ್ ಡಿಸೀಸ್ ಅದಾವಲ್ಲ, ಹಳೆ ರೋಗಗಳು, ಲಿವರ್ಗಾಗಲಿ, ಕಿಡ್ನಿ ಡಿಸೀಸ್ ಆಗಲಿ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಹಲವಾರು ರೋಗಗಳು ಅವು ಅಲ್ಝೈಮರ್ ಡಿಸೀಸ್ ಅಲ್ಲ ಅಂತ ಮಾರಕ ರೋಗಗಳವ. ಕ್ಯಾನ್ಸರ್ ಅಂತ ರೋಗಗಳಿಗೆ ಟ್ರೀಟ್ಮೆಂಟ್ ಮಾಡಕ್ ನಮ್ಮಲ್ಲಿ ಚೆನ್ನಾಗಿ ಪರ್ಮನೆಂಟ್ ಕ್ಯೂರ್ ಅದು 3ನೇ ಸ್ಟೇಜ್ ಕ್ಯಾನ್ಸರ್ ಇತ್ತು ಇದು ಮಾಡಬಹುದು.